ಪ್ರದೀಪ್ ಈಶ್ವರ್ ಆಗಾಗ ಹೇಳ್ತಿರ್ತಾರೆ, ನನ್ನ ಚಿಕ್ಕಬಳ್ಳಾಪುರನ ಬಂದು ನೋಡಿ ನಾನು ಏನೆಲ್ಲ ಮಾಡಿಬಿಟ್ಟಿದ್ದೀನಿ ಅಂತ. ಅದಕ್ಕೋಸ್ಕರ ನಾವು ಬಂದ್ವಿ, ಏನೋ ಅದ್ಭುತ ಮಾಡಿರಬಹುದೇನೋ, ನಾವು ನೋಡಿದ್ದ ಚಿಕ್ಕಬಳ್ಳಾಪುರದಕ್ಕಿಂತ ಏನೋ ಚೆನ್ನಾಗಿರಬೇಕು, ಬೇರೆಯವರಿಗೆ ಮಾದರಿ ಆಗಿರಬಹುದು ಅಂತ. ಇಲ್ಲಿ ಬಂದ ಮೇಲೆ ಗೊತ್ತಾಯಿತು ಬೇರೆಯವರಿಗೆ ಮಾದರಿ ಯಾವ ರೀತಿ ಆಗಿದೆ ಅಂತ ನೋಡ್ತಾ ಇದ್ದೀನಿ. ಪ್ರದೀಪ್ ಈಶ್ವರ್ ಕಡೆಯಿಂದ ಯಾವುದೇ ರೀತಿಯಂಥ ಅನುಕೂಲ ಈ APMC ಮಾರ್ಕೆಟ್ಗೆ ಆಗೇ ಇಲ್ಲ. ಶೂನ್ಯ ಅಷ್ಟೇ, ಶೂನ್ಯ, ಸೊನ್ನೆಗೆ ಸಮ. ಪ್ರದೀಪ್ ಈಶ್ವರು ಯಾವುದೇ ಕೆಲಸಗಳು ಇಲ್ಲಿ ಆಗಿಲ್ಲ. ಇಲ್ಲಿನ MLA ಅವರು ಪ್ರತಾಪ್ ಸಿಂಹ ಯತ್ನಾಳು ಇವರು ಬಳ್ಳಾರಿದು ಮಾತಾಡೋದು. ಚಿಕ್ಕಬಳ್ಳಾಪುರ ರೈತರ ಬಗ್ಗೆ ಕಾಳಜಿ ಅವ್ರಿಗೇನಿದೆ? ಗೆಳೆಯರೆ, ಈಗ ನಾವು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಪ್ರದೀಪ್ ಈಶ್ವರ್ ಅವರ ಕ್ಷೇತ್ರದ ಈ ಒಂದು ಹೂವಿನ ಮಾರುಕಟ್ಟೆಯಲ್ಲಿದ್ದೀವಿ. ಚಿಕ್ಕಬಳ್ಳಾಪುರ ಅನ್ನೋದು ಹೂವಿಗೆ ಬಹಳಷ್ಟು ಫೇಮಸ್ ಅನ್ನೋದು ಎಲ್ರಿಗೂ ಗೊತ್ತಿದೆ. ಇಲ್ಲಿಂದ ರಾಜ್ಯದ ಬಹಳಷ್ಟು ಕಡೆಗಳಿಗೆ ಹೂ ಇಲ್ಲಿಂದ ನಮಗೆ ಗೊತ್ತಿದೆ ಹೋಗುತ್ತೆ ಅನ್ನೋದು. ಆದರೆ ಇಲ್ಲಿನ ವ್ಯವಸ್ಥೆ ಏನಿದೆ ಅದು ಅದ್ಭುತ. ಅದನ್ನು ಹೇಳೋದಕ್ಕಾಗಲ್ಲ, ಈ ಪದಗಳಲ್ಲಿ ವರ್ಣನೆನ ಮೊದಲೇ ಮಾಡೋದಕ್ಕಾಗಲ್ಲ. ಯಾಕಂದರೆ ಇಲ್ಲಿನ ರಸ್ತೆಗಳನ್ನು ನೋಡ್ತಿದ್ರೆ ರಸ್ತೆ ಎಲ್ಲಿದೆ ಅಂತ ಗೊತ್ತಿಲ್ಲ ನನಗಂತೂ. ರಸ್ತೆ ಯಾವುದೇನೇನು ಅಂತ ಕಾಣಿಸ್ತಿಲ್ಲ. ಹಾಗಾಗಿ ಇಲ್ಲಿ ಕೆಲವರು ರೈತರು ಹಾಗೆ ಈ ಹೂ ಮಾರಾಟಗಾರರು ಇದ್ದಾರೆ, ಅವರನ್ನು ಮಾತಾಡ್ಸೋಣ. ಸರ್, ತಮ್ಮ ಹೆಸರು? ನಮ್ಮ ಹೆಸರು ಸಂತೋಷ್ ಅಂತ, MCS ಫ್ಲವರ್ ಮರ್ಚೆಂಟ್ ನಾನು. ಓಕೆ, ಈಗ MCS ಇದು ಫ್ಲವರ್ ಮಾರ್ಕೆಟ್ ಅಂದ್ರೆ ಮರ್ಚೆಂಟ್. ಸೊ ನೀವೀಗ ಇಲ್ಲೇ ಇರ್ತೀರಿ ಸದಾಕಾಲ. ಹೌದು. ಈಗ ಯಾವಾಗಲೂ ಇಲ್ಲೇ ಇರುವಾಗ ನಿಮ್ಮ ಈ ಹೂವಿನ ಮಾರುಕಟ್ಟೆ ವ್ಯವಸ್ಥೆ ನೋಡ್ತಾ ಇದ್ರೆ ಏನ್ ಸರ್ ಇದು? ಇದರ ವ್ಯವಸ್ಥೆಗಳೇನು? ಒಂದು ಹೂವನ್ನ ಮಾರಾಟ ಮಾಡೋ ಜಾಗದಲ್ಲಿ ಈ ರೀತಿನೂ ಇರುತ್ತಾ? ನಮ್ಮ ಮಾರ್ಕೆಟ್ನ ಎಲೆಕ್ಷನ್ಗೆ ಅಡ್ಡ ಇಟ್ಕೊಂಡಿದ್ದಾರೆ ಅಷ್ಟೇ. ಯಾವುದೇ ಕೆಲಸ ಏನೂ ಆಗಿಲ್ಲ ಇಲ್ಲಿ. ಒಂದು ಸುಸಜ್ಜಿತವಾದಂಥ ಒಂದು ಟಾಯ್ಲೆಟ್ ವಾಶ್ರೂಮ್ ಸಹ ಇಲ್ಲ ಇಲ್ಲಿ. ರೈತರು ಬರ್ತಾರೆ ಹೋಗ್ತಾರೆ, ಅಂಗಡಿಗಳ ಪಕ್ಕದಲ್ಲೇ ಯೂರಿನ್ ಮಾಡ್ತಾರೆ ಹೋಗ್ತಾರೆ. ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ. ಸುಮ್ಮನೆ ಎಲೆಕ್ಷನ್ ಟೈಮಲ್ಲಿ ಬರ್ತಾರೆ, ನೋಡ್ತಾರೆ, ಕೊಡ್ತೀವಿ ಅಂದ್ಕೊಂಡು ಇದುವರೆಗೂ ಬಂದಿದ್ದಾರೆ. ಇದು ನಮ್ಗೆ ಒಳ್ಳೆ ಜಾಗ ಕೊಟ್ಟಿಲ್ಲ. ಎಲ್ಲ ದಿನ ಒಬ್ಬೊಬ್ರು ಬಂದಾಗ ಒಂದೊಂದು ಜಾಗ ಹೇಳ್ತಾರೆ. ಯಾವುದು ಸೀಮಿತವಾಗಿ ಇಲ್ಲಿ ನಮ್ಮ ಮಾರ್ಕೆಟ್ಗೆ ಜಾಗ ಸಿಕ್ಕಿಲ್ಲ. RMC ಸಮೇತ ಕಟ್ತಾನೆ ಇದೀವಿ ಈಗಲೂ. RMC ಎಲ್ಲ ಕಟ್ಸ್ಕೊಂತ ಇದ್ರೆ RMC ಕಡೆಯಿಂದನೂ ನಮ್ಗೇನು ಅನುಕೂಲ ಇಲ್ಲ. ಈಗ ಇದು ಎಷ್ಟು ವರ್ಷದಿಂದ ಇಲ್ಲಿ ಹೂವಿನ ಮಾರುಕಟ್ಟೆ ಇದೆ? ಸರ್, ಸುಮಾರು ಕೋವಿಡ್ ಬಂದಾಗಿನಿಂದ ನಾವು ಇಲ್ಲೇ ವ್ಯಾಪಾರ ಮಾಡ್ತಾ ಇದ್ದೀವಿ. ಮಾಡಿದ್ರು ಸಮೇತ ನಮ್ಗೆ ಯಾವುದೇ ಅಂತ ಅನುಕೂಲಗಳು ಇಲ್ಲಿ ಇಲ್ವೇ ಇಲ್ಲ. ರೈತರಿಗೂ ಇಲ್ಲ, ಮರ್ಚೆಂಟ್ಗಳಿಗೂ ಇಲ್ಲ. ಅಂದ್ರೆ 2020-21 ಸುಮಾರು 5-6 ವರ್ಷದಿಂದ ನಾವು ಇಲ್ಲೇ ಇದ್ದೀವಿ. ಇಲ್ಲೇ ಇದ್ರೂ ಕೂಡ ಇಲ್ಲಿ ಬರ್ತಕ್ಕಂಥ ರೈತರಿಗೆ ಯಾವುದೇ ಟಾಯ್ಲೆಟ್ ವ್ಯವಸ್ಥೆ ಇಲ್ಲ, ಯಾವುದೇ ಒಂದು ಸಜ್ಜಿತವಾದ ವ್ಯವಸ್ಥೆಗಳಿಲ್ಲ. ರೈತರಿಗೆ ಬೇಕಾದ ಈಗ ಈ ಪರಿಸ್ಥಿತಿ ಈಗಲೇ ಈ ತರ ಇದೆ. ಈಗ ಮಳೆ ಇಲ್ಲ, ಏನಿಲ್ಲ. ಮಳೆ ಬಂದ್ರೆ ಪಾಪ ಎಷ್ಟೋ ಜನ ರೈತರು ಬರ್ತಾ ಈ ರೋಡಲ್ಲಿ ಬಿದ್ದೋಗಿದ್ದಾರೆ ಸರ್. ಅಲ್ಲಿ ನೋಡಿ ಎಷ್ಟು ಗುಂಡಿಗಳಿದಾವ, ಎಷ್ಟೋ ಜನ ಬಿದ್ದೋಗಿದ್ದಾರೆ, ಎದ್ದಿದ್ದಾರೆ, ಪಾಪ ಎತ್ಕೊಂಡ್ ಬಂದಿದ್ದಾರೆ ಬ್ಯಾಗ್ಗಳಲ್ಲಿ. ನಾವು ನೋಡಿದೀವಿ. ನಾವು ಸ್ವಂತ ದುಡ್ಡಲ್ಲಿ ಇಲ್ಲಿ ಮಣ್ಣು ಹಾಕೊಂಡು ರೋಡ್ ಮಾಡ್ಕೊಂಡಿರೋದು, ಈ ಜಲ್ಲಿ ಹಾಕಿರೋದಾಗಿರ್ಬೋದು, ಸ್ವಂತ ನಾವು ಮಾಡ್ಕೊಂಡು ಅನುಕೂಲ ಮಾಡ್ಕೊಂಡಿರೋದು ಇದೆಲ್ಲ. ಓಕೆ, ಇವಾಗ ಇದೆಲ್ಲ ನೀವು ಮಾಡ್ಕೊಳ್ತಾ ಇದ್ದೀರಿ. ಹಾಗಾದ್ರೆ RMCಗೆ ದುಡ್ಡನ್ನ ಯಾಕೆ ಕಟ್ಟಬೇಕು? ಏನು ಇಲ್ಲದೆ ಇದ್ಮೇಲೆ ಇದನ್ನ ಈಗ APMC ಯಾರ್ಡ್ ಅಂತ ಕರೀತಾರೋ, ಇಲ್ಲ ಅಂತಂದ್ರೆ ಏನಂತ ಕರೀತಾರೋ? APMC ಯಾರ್ಡ್ ಚಿಕ್ಕಬಳ್ಳಾಪುರ ಅಂತಾನೆ ಎಲ್ಲರದು ಬೋರ್ಡ್ ಇದೆ. ಆದ್ರೆ ಇದು APMC ಯಾರ್ಡ್ ಆಗೋದಾದ್ರೆ, ಇದಕ್ಕೆ ದುಡ್ಡು ತಗೊಳ್ಳೋದಾದ್ರೆ, ಈ ದುಡ್ಡು ತಗೊಂಡಿದ್ದ ದುಡ್ಡು ರೈತರ ಹತ್ರ ಆಗಲಿ, ಈಗ ನಿಮ್ಮ ಮರ್ಚೆಂಟ್ಗಳ ಹತ್ರ ಆಗಲಿ ತಗೊಳ್ಳೋ ದುಡ್ಡೆಲ್ಲ ಏನು ಮಾಡ್ತಾ ಇದ್ದಾರೆ, ಎಲ್ಲಿಗೆ ಹೋಗ್ತಾ ಇದೆ? ಎಲ್ಲಿ ಹೋದರು ಪ್ರದೀಪ್ ಈಶ್ವರ್? ಹೌದು ಸರ್, ಖಂಡಿತವಾಗ್ಲೂ ನಮ್ಗೊಳ್ಳೆ ಇಲ್ಲಿ ಏನೈತಿದೆ, ಪ್ರದೀಪ್ ಈಶ್ವರ್ ಕಡೆಯಿಂದ ಯಾವುದೇ ರೀತಿಯಂಥ ಅನುಕೂಲ ಈ APMC ಮಾರ್ಕೆಟ್ಗೆ ಆಗೇ ಇಲ್ಲ. ಇವ್ರು ಹೇಳ್ಕೊಳ್ತಾರೆ, ಇವಾಗೂ ಹೇಳ್ತಾನೆ ಇದ್ದಾರೆ ಕೆಲವರು, ಜಾಗ ಕೊಡ್ಸೋದು ಅದು ಕೊಡ್ಸಿ. ಏನು ನಮ್ಮ ಕಣ್ಣಿಗೆ ಕಾಣಿಸೇ ಇಲ್ಲ. ಯಾವುದೇ ಗುದ್ಲಿ ಪೂಜೆ ಇದುವರೆಗೂ ಆಗಿಲ್ಲ ಈ ಮಾರ್ಕೆಟ್ಗೆ ಸಂಬಂಧ. ಕೇಳಿದ್ರೆ ಈ ಪೂಜೆ ಆಗ್ತಾ ಇದೆ ಅಂತಾರೆ, ಪೂಜೆ ಆಗ್ತಾ ಇದೆ ಅಂತಾರೆ. ಕೇಳಿದ್ರೆ ಪೂಜೆ ಆಗ್ತಾ ಇದೆ ಅಂತಾರೆ. ಪೂಜೆ ಯಾವಾಗ ಆಗ್ತಾ ಇದೆ, ಎಲ್ಲ ಆಗ್ತಾ ಇದೆ ಅನ್ನೋ ಅರ್ಥನೇ ಆಗ್ತಾ ಇಲ್ಲ ನಮಗೆ. ಅಲ್ಲ ಸರ್, ಈಗ ಚಿಕ್ಕಬಳ್ಳಾಪುರದಲ್ಲಿ ಇರೋರಿಗೆ ಅವರು ಪ್ರದೀಪ್ ಈಶ್ವರ್ ಹೇಳ್ತಾರೆ ಪೂಜೆ ಆಗ್ತಿದೆ ಅಂತ. ಅದು ಎಲ್ಲ ಆಗ್ತಿದೆ, ಯಾವಾಗ ಆಗ್ತಿದೆ ಅಂತ ಇಲ್ಲಿರೋ ನಿಮಗೆ ಗೊತ್ತಿಲ್ಲ ಅಂದ್ರೆ, ಕರ್ನಾಟಕದ ಜನರು ಪ್ರದೀಪ್ ಈಶ್ವರ್ ಈ ಖಾಲಿ ಡಬ್ಬದ ಹಾಗೆ ಆಗಾಗ ಸೌಂಡ್ ಮಾಡ್ತಿರ್ತಾರೆ. ಅದನ್ನ ನಿಜ ಅಂತ ಎಷ್ಟೋ ಜನ ನಂಬಿದ್ದಾರೆ. ಹಾಗಾದ್ರೆ ಅವರ ಬಗ್ಗೆ ನಿಮ್ಮ ಕ್ಷೇತ್ರದಲ್ಲಿ ಇರ್ತಕ್ಕಂಥ ನೀವು ಜನರು ಏನನ್ನ ಹೇಳ್ತೀರಿ? 100% ಶೂನ್ಯ. ಅವರು ಶೂನ್ಯ ಅಷ್ಟೇ, ಶೂನ್ಯ, ಸೊನ್ನೆಗೆ ಸಮ. ಪ್ರದೀಪ್ ಈಶ್ವರು ಯಾವುದೇ ಕೆಲಸಗಳಿಲ್ಲ ಆಗಿಲ್ಲ. ಅವರು ದೇವನಹಳ್ಳಿ ತಾಲೂಕಲ್ಲಿ ಈಗ ಏನು ಹೂವು ಬೆಳೆಯೋಕ್ಕಾಗಲ್ಲ, ಎಲ್ಲ ಕನ್ವರ್ಷನ್ ಆಗ್ಬಿಡ್ತಾ ಇದೆ. ಜಮೀನು ಎಲ್ಲ ಅಕ್ವಿಸಿಷನ್ ಆಗ್ತಾ ಇದೆ. ಮಾರ್ಕೆಟ್ ತಗೊಂಡೋಗಿ ಬೆಂಗಳೂರು ಗ್ರಾಮಾಂತರ ಪಕ್ಕ ಆಗ್ತಾ ಇದ್ದಾರೆ. ಯಾವುದೇ ರೈತರಿಗೆ ಅನುಕೂಲ ಇಲ್ಲ. ಅದ್ರ ಬಗ್ಗೆ ಅವ್ರಿಗೆ ರೈತರ ಮೇಲೆ ಕಿಂಚಷ್ಟು ಕಾಳಜಿ ಇಲ್ಲ. ತುಂಬ ಶೂನ್ಯ, ಬರೀ ಮಾತುಗಾರ. ಇಲ್ಲೇನು ಕೆಲಸನೂ ಆಗಿಲ್ಲ. ಅವ್ರು
ಪ್ರದೀಪ್ ಈಶ್ವರ್ ಅಂದ್ರೆ ಪ್ರದೀಪ್ ಈಶ್ವರ್ ಎಲ್ಲರೂ ಹೇಳುವ ಹಾಗೆ ಖಾಲಿ ಡಬ್ಬ, ಇಲ್ಲಿ ಏನು ಕೆಲಸ ಆಗಿಲ್ಲ, ಇಲ್ಲಿ ರಸ್ತೆಗಳಾಗಿಲ್ಲ, ಮಳೆಗಾಲದಲ್ಲಿ ಬಂದು ಜನರು ಬಿದ್ದು ಹೋಗ್ತಾ ಇದ್ದಾರೆ, ಇಲ್ಲಿ ಒಂದು ಕನಿಷ್ಠ ಟಾಯ್ಲೆಟ್ ವ್ಯವಸ್ಥೆ ಕೂಡ ಇಲ್ಲ ಅನ್ನೋದು ಇಲ್ಲಿ ಹೇಳ್ತಕ್ಕಂಥ ಇಲ್ಲಿ ರೈತರು ಹಾಗೆ ಜನರು ಹೇಳ್ತಕ್ಕಂತಹ ಒಂದು ಪರಿಸ್ಥಿತಿ. ಆದರೆ ಇಲ್ಲಿ ಇನ್ನೊಂದು ಕರ್ಮ ಏನಂದ್ರೆ ಸರ್ಕಾರಕ್ಕೆ ಇವರು ಕಟ್ಟಬೇಕಾದಂತಹ ಸೆಸ್ ಆಗಲಿ ಪ್ರತಿಯೊಂದನ್ನು ಕಟ್ತಾನೆ ಇದ್ದಾರೆ. ಇಲ್ಲಿ ಪರಿಸ್ಥಿತಿ ಕಟ್ಟಲೇಬೇಕು ಅಂತ ಅದನ್ನು ಏನೋ ಇಲ್ಲಿ ಯಾವುದೋ ಒಂದು ನಮ್ಮಲ್ಲಿ ಹೇಳ್ತಿರ್ತೀವಲ್ಲ, ಇದು ಪ್ರಜಾಪ್ರಭುತ್ವ ಸರ್ಕಾರನ ಇಲ್ಲ ಏನು ನಡೀತಾ ಇದೆ ಅನ್ನೋದನ್ನ ಅವರೇ ಅರ್ಥ ಮಾಡ್ಕೋಬೇಕು. ಯಾಕೆಂದ್ರೆ ಖಂಡಿತವಾಗಿ ಕಟ್ಟಲೇಬೇಕು ಅಂತಾರೆ. ಕಟ್ಟೋದಕ್ಕೆ ಇಲ್ಲಿನ ವ್ಯವಸ್ಥೆಗಳನ್ನು ನೋಡ್ತಾ ಇದ್ದೀರಿ ಸುತ್ತಲೂ, ಇಲ್ಲಿರ್ತಕ್ಕಂಥ ವ್ಯವಸ್ಥೆಗಳು ಇದು ಯಾವುದು ಸರ್ಕಾರ ಮಾಡಿರೋದಲ್ಲ, ಇವರೇ ಶೀಟ್ ಹಾಕ್ಕೊಂಡು ಇವರೇ ಮಾಡ್ಕೊಂಡಿರ್ತಕ್ಕಂಥದ್ದು. ಆದರೆ ಇದಕ್ಕೆ ಬೋರ್ಡ್ ಮಾತ್ರ APMC. ಆ APMCಗೆ ಕಟ್ಟಬೇಕಾಗಿರುವಂಥ ಪ್ರತಿಯೊಂದನ್ನು ಕಟ್ಟಬೇಕಾಗತ್ತೆ. ಈಗ ನಮ್ಮ ಜೊತೆ ಇನ್ನೊಬ್ಬರು ಇಲ್ಲಿನ ರೈತರು ಹಾಗೆ ಮರ್ಚೆಂಟ್ ಆಗಿದ್ದಾರೆ, ಇಬ್ಬರು ಇದ್ದಾರೆ. ಸೊ ಅವರನ್ನು ಮಾತಾಡ್ಸೋಣ. ಸರ್, ಇವಾಗ ಇಲ್ಲಿ ನೀವು ಎಷ್ಟು ವರ್ಷದಿಂದ ವ್ಯಾಪಾರ ಮಾಡ್ತಾ ಇದ್ದೀರಿ, ಹಾಗೆ ನಿಮ್ಮ ಹೆಸರೇನು ಹೇಳಿ. ಇವರು ರೈತರು ಹಾಗಾಗಿ ಇವರ ಪರಿಸ್ಥಿತಿಗಳು, ಇವರು ಪ್ರತಿನಿತ್ಯ ಇಲ್ಲ ಅಂದರೆ ಒಂದು ದಿವಸ ಬಿಟ್ಟು ಒಂದು ದಿವಸ ಬರ್ತಾನೆ ಇರ್ತಾರೆ ಹೂವನ್ನ ತಗೊಂಡು. ಇವರ ಪರಿಸ್ಥಿತಿಗಳನ್ನ ಕೇಳೋಣ ಬನ್ನಿ. ಅದು ಈ ರೈತರು ರಮೇಶ್ ಅಂತ, ರೈತರ ಪರಿಸ್ಥಿತಿ ಹೇಳಕ್ಕಾಗಲ್ಲ. ಇಲ್ಲಿ ಏನು ವ್ಯವಸ್ಥೆಗಳು ಇಲ್ಲ, ಅನುಕೂಲಗಳು ಇಲ್ಲ ಇಲ್ಲಿ. ಬಟ್ ಏನಾಗಿದೆ ಅಂದರೆ ರೈತರ ಪರಿಸ್ಥಿತಿ ಈಗ ಕಮಿಷನ್ನು ಕೊಡಬೇಕು, ಮತ್ತು 10 kg ಒಂದು kg ಲೆಸ್ಸನ್ನು ಕೊಡಬೇಕು ಹೂವು. ಆದರೆ ರೈತರಿಗೆ ಬೀಳೋಂಥ ಪೆಟ್ಟು ಯಾರಿಗೂ ಕಿವಿಗೆ ಮುಟ್ಟಲ್ಲ. ಈ ಕಿವಿಗೆ ಕೇಳ್ತಾರೆ, ಈ ಕಿವಿಗೆ ಬಿಟ್ಬಿಡ್ತಾರೆ. ರೈತರಿಗೆ ಸ್ಪಂದಿಸೋರು ಯಾವ ರಾಜಕಾರಣಿನೂ ಇಲ್ಲ, ಇದುವರೆಗೂ ಇನ್ನೂ ಬಂದಿಲ್ಲ. ಇನ್ನೇನಿದ್ರು ಒಳ್ಳೇದಂತೂ ಮಾಡೋಕ್ಕಾಗಲ್ಲ ಅವ್ರ ರಾಜಕಾರಣಿಗಳು. ಅವ್ರವ್ರ ಕರೆನ್ಸಿ ತುಂಬಿಸ್ಕೊಳ್ಳೋಕ್ಕೆ ಅವ್ರು ರಾಜಕಾರಣಿ ಮಾಡ್ತಾರೆ ಅಷ್ಟೇ. ಮತ್ತೆ ಪ್ರದೀಪ್ ಈಶ್ವರ್ ಆಗಾಗ ಹೇಳ್ತಿರ್ತಾರೆ, ನನ್ನ ಚಿಕ್ಕಬಳ್ಳಾಪುರನ ಬಂದು ನೋಡಿ, ನಾನು ಏನೆಲ್ಲ ಮಾಡಿಬಿಟ್ಟಿದ್ದೀನಿ ಅಂತ. ಅದಕ್ಕೋಸ್ಕರ ನಾವು ಬಂದ್ವಿ, ಏನೋ ಅದ್ಭುತ ಮಾಡಿರಬಹುದೇನೋ, ನಾವು ನೋಡಿದ್ದ ಚಿಕ್ಕಬಳ್ಳಾಪುರದಕ್ಕಿಂತ ಏನೋ ಚೆನ್ನಾಗಿರಬೇಕು, ಬೇರೆಯವರಿಗೆ ಮಾದರಿ ಆಗಿರಬಹುದು ಅಂತ. ಇಲ್ಲಿ ಬಂದ ಮೇಲೆ ಗೊತ್ತಾಯಿತು ಬೇರೆಯವರಿಗೆ ಮಾದರಿ ಯಾವ ರೀತಿ ಆಗಿದೆ ಅಂತ ನೋಡ್ತಾ ಇದ್ದೀನಿ. ಸೊ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಸುಮ್ಮನೆ ಮಾತುಗಾರ ಹೇಳ್ತಾರಷ್ಟೇ, ಏನು ಕಾರ್ಯರೂಪ ಯಾವುದೂ ತರಲ್ಲ. ಸುಮ್ಮನೆ ಮೈಕ್ ಇಟ್ಕೊಂಡಾಗ ಹೇಳ್ತಾರಷ್ಟೇ. ಅವರು ಮೈಕ್ ಇದ್ಮೇಲೆ ಅವ್ರಿಗೆ ಜ್ಞಾನನೇ ಚೇಂಜ್ ಆಗಿಬಿಟ್ಟಿರ್ತದೆ, ಹೇಳ್ತಾರೆ ಬರೋ ಅಂತ ಹೇಳ್ಕೊಂಡು ಹೋಗ್ತಾರೆ ಅಷ್ಟೇ. ಯಾವುದೋ ಕಾರ್ಯರೂಪಕ್ಕೆ ಒಂಚೂರು ಇಲ್ಲಿ ಒಂದು ಗುದ್ಲಿ ಪೂಜೆ ಆಗಲಿ ಏನಾಗಲಿ ಒಂದು ಕೆಲಸ ಆಗಿಲ್ಲ. ಇಡೀ ಚಿಕ್ಕಬಳ್ಳಾಪುರ ಟೌನಲ್ಲಿ ಆಗಿರ್ಬೋದು, ಇಲ್ಲೇ ವಿಜಯಪುರದಲ್ಲೇ ಇದು ಹೂನ್ ಮಾರ್ಕೆಟಾಗಲ್ಲೇ ಆಗಿರ್ಬೋದು, ಒಂದು ಕೆಲವು ಹಳ್ಳಿಗಳಲ್ಲಿ ಆಗಿರ್ಬೋದು ಅಷ್ಟೇ. ಹಳ್ಳಿಗಳಲ್ಲಿ ಬಂದು ಹೋಗಿರೋದಷ್ಟೇ, ಎಲೆಕ್ಷನ್ ಟೈಮಲ್ಲಿ ಹಳ್ಳಿಗಳಿಗೆ ಬಂದು ಹೋಗಿರೋದು. ತಿರುಗಿ ಇಲ್ಲಿ ಏನಿಲ್ಲ. ಯಾವುದಾದ್ರೂ ಒಂದು ಆಕ್ಸಿಡೆಂಟ್ಗಳಾದರೆ ಅಲ್ಲಿ ಹೋಗಿ ತೋರಿಸ್ಕೊತಾರೆ, ಫೋಟೋಗಳು ಇಡ್ಸ್ಕೊತಾರೆ. ಬಟ್ ಅಷ್ಟೇ, ಮತ್ತೆ ಇನ್ನೇನು ಮಾಡಲ್ಲ. ಒಂದು 3-4 ಸಾವಿರ ಆದಾಗ ಹೋಗ್ತಾರೆ, ಫೋಟೋ ಹಿಡ್ಕೋತಾರೆ, ಒಂದು ಚೆಕ್ ಕೊಡ್ತೀವಿ ಗೌರ್ಮೆಂಟಿಂದ, ಅದು ಕೊಡ್ತೀವಿ ಇದು ಕೊಡ್ತೀವಿ ಅಂತ. ಮನೆಯಿಂದ ಏನು ಕೊಡ್ತೀನಿ ಅಂತ ಯಾರು ಹೇಳಲ್ಲ. ಮನೆಯಿಂದ ಯಾರು 100 ರೂಪಾಯಿ ಅಂತೂ ಕೊಡೋದಿಲ್ಲ. ಚೆಕ್ ಆಗ್ಲಿ ಇನ್ನೊಂದಾಗ್ಲಿ ಅವ್ರ ಅಪ್ಪನ ಮನೆಯದನ್ನ ಯಾವ ರಾಜಕಾರಣಿನೂ ಕೊಡಲ್ಲ. ಕೊಡ್ತಕ್ಕಂಥದ್ದು ಜನರ ದುಡ್ಡನ್ನ ಸರ್ಕಾರ ಕೊಡ್ತಿದೆ ಅಂತ ಹೇಳ್ಬಿಟ್ಟು ಜನರ ತಲೆ ಮೇಲೆ ಇನ್ನೊಂದಷ್ಟನ್ನ ಎಳೆದು ಕೊಡ್ತಾರೆ. ಆದ್ರೆ ಕೈಯಿಂದ ಯಾವನು ಕೊಡಲ್ಲ. ಅಲ್ಲಿಗೆ ಅರ್ಥ ಏನಂದ್ರೆ, ನೀವು ಏನಾದ್ರೂ ಮಾಡ್ಕೊಳ್ಳಿ, ನಾವು ರೋಡ್ಗಳನ್ನ ಮಾಡಿಲ್ಲ ಅಂದ್ರೆ ನೀವು ಬಿದ್ದು ಸತ್ರೆ ನಿಮಗೆ ಮತ್ತೆ ನಿಮ್ಮ ದುಡ್ಡನ್ನೇ ಕೊಟ್ಟು ನಿಮ್ಮ ತಲೆಯ ಮೇಲೆ ಹಾಕ್ತಿವಿ, ನಾವು ಫೋಸ್ ಅನ್ನ ಕೊಡ್ತೀವಿ ಅನ್ನೋ ರೇಂಜ್ಗೆ ಈಗ ಪ್ರದೀಪ್ ಈಶ್ವರ್ ಕೂಡ ಮಾಡ್ತಾ ಇದ್ದಾರೆ. ಹೌದು, 100 ಜನ ದುಡ್ಡು ಕೊಡ್ಬೋದು. ಅವ್ರ ಕೈಯಿಂದ ಏನು ಕೊಡೋಷ್ಟಿಲ್ಲ. 100 ಜನದು 1000 ಹಾಕ್ಬಿಟ್ರೆ ಆಗೋಯ್ತು, 1 ಲಕ್ಷ ಈಜಿಯಾಗಿ ಹೇಳ್ತಾರೆ. 5 ವರ್ಷ ಆದ್ರೂ ಒಂದು ಮಾರ್ಕೆಟ್ ಜಿಲ್ಲೆಯಾಗಿ ಇದು ಜಿಲ್ಲೆಯಾಗಿ 5 ವರ್ಷ ಆದ್ರೂ ರೈತರಿಗೆ ಅನುಕೂಲ ಮಾಡಬೇಕು ಅನ್ನೋದು ಯಾವ ಅಧಿಕಾರಿಗೂ ಇಲ್ಲ. ಇಲ್ಲಿ ಓಟಿಗೆ ಬರ್ತಾರೆ, ಓಟ್ ಹಾಕ್ಸ್ಕೊಂತಾರೆ, ಭರವಸೆ ಕೊಡ್ತಾರೆ, ಓಟ್ ಹಾಕ್ತಾರೆ. ಮತ್ತೆ ಏನೋ ಟೌನ್ಗಳಲ್ಲಿ ಮಾತ್ರ ಅವ್ರಿಗೆ ಏನು ಬೇಕೋ ಎಲ್ಲರೂ ಕೇಳ್ಕೊತಾರೆ, ವಾರ್ಡ್ ಲೆವೆಲ್ಗೆ ಮಾಡ್ಕೊತಾರೆ. ಈ ರೈತರ ಸಮಸ್ಯೆ ಬೇಡ. ಈಗ ರೈತರು ಒಂದು ಬೇಸಾಯ ಮದ್ದು ಎಲ್ಲ ತಗೊಂಡೋಗ್ಬೇಕಂದ್ರೆ ಟ್ಯಾಕ್ಸ್ ಕಟ್ಟೋದೇ ಇಲ್ವಾ? ಅಲ್ಲಿ ಕಟ್ತಾನೆ. ಈಗ ವೆಹಿಕಲ್ ತಗೊಂಡ್ಬರ್ಬೇಕು, ನಾವು ಗಾಡಿಗೆ ಪೆಟ್ರೋಲ್ ಹಾಕ್ಸಲ್ವಾ? ಎಷ್ಟು ಸಲ ಓಡ್ತೀವಿ, ಎಷ್ಟು ಪೆಟ್ರೋಲ್ ಖರ್ಚು ಮಾಡ್ತೀವಿ, ಅದಕ್ಕೂ ಟ್ಯಾಕ್ಸ್, ಎಲ್ಲದಕ್ಕೂ ಟ್ಯಾಕ್ಸ್ ಕಟ್ತೀವಿ. ಆದ್ರೆ ರೈತರನ್ನ ಮಾತ್ರ ಏನು ತಲೆಗೆ ಹಾಕೊಳ್ಳೋದೇ ಇಲ್ಲ. ಹೆಸರಿಗೆ ಮಾತ್ರ ಬಂದಾಗ ಮಾತ್ರ ಶಾಲು ಹಾಕೊಂಡು ರೈತರ ಸಂಘಗಳನ್ನೆಲ್ಲ ಕರ್ಕೊಂಬರ್ತಾರೆ, ಎಲ್ಲ ಸಂಘಗಳು ಕರ್ಕೊಂಬರ್ತಾರೆ. ಅವ್ರಿಗೆ ಹಿಂದೆ ಏನು ಬೇಕೆಲ್ಲ ಮಾತಾಡ್ಕೊತಾರೆ, ಜೈ ಅಂತಾರೆ, ರೈತರು ಗುಡ್ಡ ಹಾಕ್ತಾರೆ, ಅವ್ರಿಗಷ್ಟು ದುಡ್ಡು ಕೊಡ್ತಾರೆ, ಚಿಕನ್ ಮಟನ್ ಬೇಸಾಕ್ತಾರೆ, ತಿಂತಾರೆ, ಎಲ್ಲರೂ ಬರ್ತಾರೆ, ಜೈ ಅಂತಾರೆ. ಅವತ್ತಿಗೆ ಮುಗೀತು, ಎಲೆಕ್ಷನ್ ಮುಗೀತು, ಎಲ್ಲ ಮುಗೀತು. ಇನ್ನು ನಿಮ್ಮ ಸಾವು ನೀವು ಸಾಯ್ತಾ ಇರ್ರಿ ಅಷ್ಟೇ, ಮುಗೀತು ಅಲ್ಲಿಗೆ.
ಈಗ ಒಬ್ಬ ರೈತ ಒಂದು ಗಾಡಿಯನ್ನು ತಗೊಳ್ತಾನೆ, ಗಾಡಿ ತಗೊಳ್ಳುವಾಗ ಗಾಡಿಗೆ ಟ್ಯಾಕ್ಸ್ ಕಟ್ತಾನೆ, ಮತ್ತೆ ಪೆಟ್ರೋಲ್ಗೆ ಹೋಗ್ತಾನೆ, ಪೆಟ್ರೋಲ್ಗೆ ಟ್ಯಾಕ್ಸ್ ಕಟ್ತಾನೆ, ಸೆಸ್ ಕೂಡ ಕಟ್ತಾನೆ, ಮತ್ತೆ ಇಲ್ಲಿ ಹೂವನ್ನ ಬೆಳೆಯೋದಕ್ಕೆ ಬೀಜ ತಗೊಂಡು ಬರಕ್ಕೆ ಹೋಗ್ತಾನೆ, ಆ ಬೀಜಕ್ಕೆ ಟ್ಯಾಕ್ಸ್ ಕಟ್ತಾನೆ, ಮತ್ತೆ ಗೊಬ್ಬರ ತಗೊಂಡು ಬರಕ್ಕೆ ಹೋಗ್ತಾನೆ, ಅದಕ್ಕೂ ಟ್ಯಾಕ್ಸ್ ಇರುತ್ತೆ, ಸೆಸ್ ಇರುತ್ತೆ. ಅಲ್ಲಿಂದ ತಗೊಂಡು ಬಂದಾಗ ಇಲ್ಲಿ ಒಂದಷ್ಟು ಕಮಿಷನ್ನ ಕೊಡಬೇಕಾಗತ್ತೆ, ಆ ಕಮಿಷನ್ನ ಕೂಡ ಕೊಡ್ತಾರೆ. ಆದರೆ ರೈತರಿಗೆ ಕೊಡ್ತಿರೋದೇನು ಅಂತ ಕೇಳಿದರೆ 0. ರೈತರು ಈ ಗುಂಡಿಗಳಲ್ಲಿ ಬಿದ್ದು ಸತ್ತಾಗ ಪ್ರದೀಪ್ ಈಶ್ವರ್ ಅಲ್ಲಿ ಹೋಗಿ ಫೋಸನ್ನು ಕೊಡ್ತಾರೆ, ಸರ್ಕಾರದ ಒಂದು ಚೆಕ್ಕನ್ನು ತೋರಿಸ್ತಾರೆ, ಅದ್ರ ಮುಂದೆ ನಾವು ಕೊಟ್ಟಿದ್ದೀವಿ ನೋಡಿ ಅಂತ ಫೋಸನ್ನು ಕೊಟ್ಟು ಬರ್ತಾರೆ ಅನ್ನೋದು ಇಲ್ಲಿರ್ತಕ್ಕಂತಹ ರೈತರು ಹೇಳ್ತಾ ಇರೋದು. ಹಾಗಾದರೆ ಈ ಕಮಿಷನ್ನ ಯಾರು ತಗೊಳ್ತಾರೆ, ಯಾತಕ್ಕೆ ತಗೊಳ್ತಾರೆ? ಕಮಿಷನ್ ಅನ್ನೋದು ನಮ್ಮ ಸರ್ಕಾರದಲ್ಲಿ ನಡೀತಾನೆ ಇಲ್ಲ ಅಂತ ಸಿದ್ದರಾಮಯ್ಯನವರು ಅಲ್ಲೆಲ್ಲೋ ಕೂತ್ಕೊಂಡು ಬೊಗಳೆಯನ್ನು ಬಿಡ್ತಾರಲ್ಲ. ಸೊ ಕಮಿಷನ್ ನಮ್ಮ ಸರ್ಕಾರದಲ್ಲಿ ಇಲ್ಲವೇ ಇಲ್ಲ ಅಂತಾರಲ್ಲ. ಹಾಗಾದರೆ ಕಮಿಷನ್ ಯಾರು ತಗೊಳ್ತಾ ಇದ್ದಾರೆ ಇಲ್ಲಿ? ಕಮಿಷನ್ ಎಲ್ಲೋ ಹೋಗುತ್ತೆ ಸರ್, ಕಮಿಷನ್ ಅಲ್ಲಿಗೆ ಹೋಗುತ್ತೆ. ಜನಗಳ ದುಡ್ಡು ಅಲ್ಲಿ ಇಲ್ಲಿ ಸುತ್ತಿ ಲಾಸ್ಟ್ಗೆ ಗೌರ್ಮೆಂಟ್ಗೆ ಇಡಬೇಕು. ಹೆಂಗಾದ್ರೂ ಮಾಡಿ ಜನಗಳಲ್ಲಿ ದುಡ್ಡು ಕೇಳೋದೇ ಕೆಲಸ ಗೌರ್ಮೆಂಟ್ದು. ಮತ್ತೆ ಜನಕ್ಕೆ ಏನು ಕೊಡ್ತೀವಿ ಅನ್ನೋದು ಇಂಪಾರ್ಟೆಂಟ್. ಏನು ಕೊಡ್ತಾ ಇದ್ದಾರೆ, ಏನು ಕೊಟ್ಟಿದೆ? ಈಗ ವ್ಯವಸ್ಥೆ ನಾವು ವರದಿ ಮಾಡಿ ನಾವು ಚಾನಲಲ್ಲಿ ತೋರಿಸ್ಬೇಕು, ಅದನ್ನ ನೋಡಿ ಬರಬೇಕು ರಾಜಕಾರಣಿಗಳು ಅನ್ನೋದೇನಿಲ್ಲ. ಇದು ಪಬ್ಲಿಕ್ಕಲ್ಲಿ ಎಲ್ಲರೂ ಕಣ್ಣು ಕಾಣಿಸ್ತಾ ಇರೋದು. ಯಾರು ಕಣ್ಣು ಕಾಣಲ್ಲ? ಇದು ಸಾವಿರಾರು ಲಕ್ಷಾಂತರ ಜನ ರೈತರು ಬರ್ತಾರೆ, ಎಲ್ಲ ಥರ ಜನ ಬರ್ತಾರೆ. ಇವಾಗ ನಮ್ಮ ಚಿಕ್ಕಬಳ್ಳಾಪುರ ಇಡೀ ಕರ್ನಾಟಕದಲ್ಲಿ ಹೂಗಳಲ್ಲಿ ಫೇಮಸ್. ಇದು ಚಿಕ್ಕಬಳ್ಳಾಪುರ ಜಿಲ್ಲೆಯಾಗಿದೆ, ಈ ಮಾರ್ಕೆಟ್ ಈ ಥರ ಇದೆ ಅನ್ನೋ ತೋರಿಸ್ಬೇಕಾ? ಇದು ಕಣ್ಣಿಗೆ ಕಾಣಲ್ವಾ? ಇದು ಅದು ಕಣ್ಣಿಗೆ ಕಾಣುತ್ತೆ, ಆದರೆ ಕಾಣಿಸ್ತಾ ಇದೆಯಲ್ಲ, ಕಾಣಿಸಿದ್ರೆ ಸಾಕಾಗಲ್ಲ ಸರ್. ಯಾಕೆಂದರೆ ಈಗ ಎಲ್ಲೋ ಬೇರೆ ಜಿಲ್ಲೆಗಳಲ್ಲಿರೋರು, ಕರ್ನಾಟಕದ ಬೇರೆ ಜನರು ಇಲ್ಲಿಗೆ ಬಂದು ನೋಡೋದಕ್ಕಾಗಲ್ಲ. ಯಾರೋ ಬಂದ ರಾಜಕಾರಣಿ ಅಲ್ಲಿ ಬಂದು ಜೋರಾಗಿ ನಾನು ಬಿಲ್ಡಪ್ ಕೊಟ್ಟು 100 ಸಲ ಒಂದು ಸುಳ್ಳನ್ನು ಹೇಳಿದರೆ ಅದೇ ಸತ್ಯ ಅಂತ ದೂರದಲ್ಲಿರೋರು ನಂಬ್ತಾರೆ. ಅವರಿಗೆ ಗೊತ್ತಿಲ್ಲ, ಅವರು ಇಲ್ಲಿ ಬಂದು ನೋಡಿಲ್ಲ. ಈಗ ನಾವು ಬಂದಿದ್ದೀವಿ ಇದನ್ನು ತೋರಿಸ್ಬೇಕು ಅಂತ. ಯಾಕೆಂದರೆ ಇಲ್ಲಿಯವರೆಗೂ ನಾನು ಇಲ್ಲಿ ನೋಡಿದ ಹಾಗೆ ಯಾವುದೇ ಮಾಧ್ಯಮ ಇದನ್ನು ಪ್ರಸಾರ ಮಾಡಲಿಲ್ಲ. ಟಿ ವಿ ಮಾಧ್ಯಮಗಳು ಯಾಕೆ ಮಾಡಿಲ್ಲ? ಹಾಗಾದರೆ ಯಾಕೆ ಅವರು ಮಾಡಿಲ್ಲ? ಯಾಕೆ ಸರ್ಕಾರಕ್ಕೆ ಈ ವಿಷಯನ ತಿಳಿಸ್ತಿಲ್ಲ? ಯಾಕೆಂದರೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಹೂವನ್ನು ಬೆಳೀತಕ್ಕಂತಹ ಚಿಕ್ಕಬಳ್ಳಾಪುರದಲ್ಲಿ ಈ ಪರಿಸ್ಥಿತಿ, ಹೂವಿನ ಮಾರುಕಟ್ಟೆ ಪರಿಸ್ಥಿತಿನೇ ಹೀಗಿದೆ ಅಂದರೆ ಇನ್ನು ಹಳ್ಳಿಗಳ ಕತೆಗಳೇನು ಅನ್ನೋದು ನನಗೆ ಗೊತ್ತಿಲ್ಲ. ಸದ್ಯಕ್ಕೆ ಈಗ ಕಮಿಷನ್ನಿಗೆ ಯಾರೋ ತಗೊಳ್ತಾವ್ರೆ, ಏನೋ ಆಗ್ತಿದೆ. ಹಾಗಾದರೆ ಇಲ್ಲಿ ಕಟ್ಟತಕ್ಕಂತಹ ದುಡ್ಡು ಎಲ್ಲಿಗೆ ಹೋಗ್ತಾ ಇದೆ? 5-6 ವರ್ಷದಿಂದ ಇಲ್ಲಿ ಕಟ್ತಿದ್ದೀರಿ, ಆಯಿತಾ? ಸೆಸ್ಸು ಇನ್ನೊಂದು APMC ಕಟ್ಟಬೇಕು, RMCಗೆ ಅದನ್ನು ಕಟ್ಕೊಂಡು ಹೋಗ್ತಿದ್ದೀರಿ. ಆ ದುಡ್ಡು ಎಲ್ಲಿಗೆ ಹೋಗ್ತಿದೆ ಅಂತ ಯಾರಾದರೂ ಹೋಗಿ ಪ್ರದೀಪ್ ಈಶ್ವರ್ ಅವ್ರನ್ನ ಕೇಳಿದ್ದೀರಾ? ಯಾರು ಕೇಳಲ್ಲ ಸರ್. ಯಾರು ಖಾಲಿಗಿದ್ದಾರೆ ಸರ್ ಇಲ್ಲಿ ಕೇಳಕ್ಕೆ? ರೈತರು ಅವ್ರ ತೋಟದ ಕೆಲಸ ಆಯಿತು, ಅವ್ರ ಮನೆ ಸಮಸ್ಯೆ ಆಯಿತು, ಮಾರ್ಕೆಟ್ ಆಯಿತು, ಎಷ್ಟು ಕೆಲಸ ಇರುತ್ತೆ. ಈ ಕೆಲಸದಲ್ಲಿ ಯಾರು ಹೋಗ್ತಾ ಇಲ್ಲ, ಯಾರು ಕೇಳೋದು ಇಲ್ಲ. ಏನಂದರೆ ರೈತರು ಎಲ್ಲ ಏನು ಕೆಲಸ ಇಲ್ಲಿದ್ರೆ ಹೋಗಿ ಪ್ರತಿಭಟನೆ ಮಾಡಬೇಕು, ಒಂದು ಧರಣಿ ಕುತ್ಕೋಬೇಕು, ಮಾಡಬೇಕು ಅಂತ ಮಾಡಿಸ್ಕೋಬೇಕು ಅಷ್ಟೇ. ಇದು ಅವ್ರಾಗ ಅವರು ನಾವು ಮಾಡಬೇಕು ಅನ್ನೋ ಇದು ಅವ್ರಿಗೆ ಬರ್ಬೇಕು ಮನಸ್ಸಿಗೆ. ಯಾಕಂದ್ರೆ ನಮ್ಮನ್ನು ಗೆಲ್ಸಿದ್ದಾರೆ, ಓಟ್ ಹಾಕಿದ್ದಾರೆ. ಸುಮ್ಮನೆ ಯಾರೋ ಇಲ್ಲಿ ಅಧಿಕಾರಕ್ಕೆ ಬರೋಕ್ಕಾಗಲ್ಲ. ಅದರಿಂದ ರೈತರು ಒಂದು ನಂಬಿಕೆ ಇಟ್ಟಿರ್ತಾರೆ. ಇವಾಗ ಆಲ್ಮೋಸ್ಟ್ ಹೇಳ್ತಾರೆ, ಸಿಟಿಯಲ್ಲಿ ಯಾರು ಹಾಕ್ಬಿಟ್ರೆ ಓಟ್ ಗೆದ್ಬಿಡ್ತಾರ? ಹಳ್ಳಿಯವ್ರು ಹಾಕಿಲ್ವಾ? ರೈತರು ಹಾಕಿಲ್ವಾ? ರೈತರನ್ನ ಉಳಿಸಲ್ಲ. ಈಗ ಎಲ್ಲ ಕಡೆನೂ ಜಮೀನುಗಳು ಒಡ್ಡಾಗ್ತಾ ಇದೆ. ಒಟ್ಟಾದಾಗ ಇಲ್ಲೇ ಏನು ಮಾಡ್ಬೇಕು, ಈ ವ್ಯವಸ್ಥೆ ಹಿಂಗೆ ಇರಲಿ, ಅನಾನುಕೂಲ ಮಾಡಬೇಕು. ರೈತರು ಬೆಳೆಯೋದು ಬೇಡ, ಆಗ ಇಲ್ಲಿ ಜಮೀನು ಕಿತ್ಕೊಬಿಟ್ರೆ ಆಗೋಯ್ತಲ್ಲ. ಅಂದ್ರೆ ಈಗ ಬೆಂಗಳೂರಿನ ಹೊರಭಾಗದಲ್ಲಿ ಏನು ಈಗಾಗಲೇ ನಾವು ರಿಂಗ್ ರೋಡ್ ಇನ್ನೊಂದು ಏನೇನೋ ಮಾಡ್ತೀವಿ ಅಂತ ಒಂದಷ್ಟು ಜಮೀನನ್ನು ಕಿತ್ಕೊಳ್ತಾ ಇದ್ದಾರೆ, ಬೆಳೆ ಬೆಳೆದ ಹಾಗೆ, ಅಲ್ಲಿ ಮಾರುಕಟ್ಟೆಗಳು ಇಲ್ಲದ ಹಾಗೆ. ಅದೇ ಪರಿಸ್ಥಿತಿಯನ್ನು ಚಿಕ್ಕಬಳ್ಳಾಪುರದಲ್ಲೂ ಮಾಡಬೇಕು ಅನ್ನೋ ಪ್ಲ್ಯಾನನ್ನು ಮಾಡ್ಕೊಂಡಿದ್ದಾರೆ. ಹಾಗಾಗಿ ಇಲ್ಲಿ ಯಾವುದನ್ನು ಅಭಿವೃದ್ಧಿ ಮಾಡ್ತಿಲ್ಲ, ಮಾರುಕಟ್ಟೆಗಳನ್ನು ಏನು ಮಾಡ್ತಿಲ್ಲ ಅಂತ. ಇಲ್ಲಿ ಈಗ ಮಾರುಕಟ್ಟೆಯನ್ನು ಅಭಿವೃದ್ಧಿ ಮಾಡಿಲ್ಲ, ಸರಿ ಸರ್, ಈ ಮಾರುಕಟ್ಟೆ ಬೇಡ ಹೋಗ್ಲಿ, ಇದೇನೋ ಬೇರೆ ಕಡೆ ಎಲ್ಲೋ ಪ್ರದೀಪ್ ಈಶ್ವರ್ ಗುದ್ಲಿ ಪೂಜೆಯನ್ನು ಮಾಡ್ತಿದ್ದೀವಿ ಅಂತ ಹೇಳ್ತಿದ್ದಾರಂತೆ. ನಂಗೆ ಗೊತ್ತಿಲ್ಲ, ಇಲ್ಲಿ ಜನರಿಗೂ ಅದು ಗೊತ್ತಿಲ್ಲ, ಎಲ್ಲಿ ಮಾಡಿದ್ದಾರೆ ಅಂತ, ಯಾಕೆ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಅದನ್ನೇ ಯಾರು ನೋಡಿ ಸತ್ತೋಗ್ಬಿಡ್ಲಿ ಅಂತ ಮಾಡಿದ ಸರ್. ಅದು ಹೈವೇಲಿ ಜನ ಸಾಯ್ಬೇಕು. ಚಿಕ್ಕಬಳ್ಳಾಪುರ ಜನ ಇಲ್ಲಿ ನಗರದ ಪ್ರದೇಶದಲ್ಲೆಲ್ಲ ಮಾಡೋದವ್ರು. ಬೆಂಗಳೂರು ಗ್ರಾಮಾಂತರದಲ್ಲಿ ಭೂಮಿ ಅಕ್ವಿಸಿಷನ್ ಆಗ್ತಾ ಇದೆಯಲ್ಲ, ಆ ಜಾಗದಲ್ಲಿ ಏನೋ ಗ್ರಾಂಟ್ ಮಾಡಿದೀವಿ ಅಂತ ಹೇಳ್ತಾರೆ. ಇಲ್ಲಿನ ಹೂವಿನ ಮಾರುಕಟ್ಟೆ ಅಲ್ಲಿಗೆ ಹೋಗ್ಬೇಕು, ಅಲ್ಲಿಗೆ ಹೋಗ್ಬೇಕಂತ. ಅಲ್ಲಿ ಹೂವು ಬೆಳೆಯೋದೇ ಇಲ್ಲ ಆ ಕಡೆಯಿಂದ. ಚಿಕ್ಕಬಳ್ಳಾಪುರ ತಗೊಂಡೋಗಿ ಬೆಂಗಳೂರು ಗ್ರಾಮಾಂತರಕ್ಕೆ ಮಾತಾಡ್ತಾರೆ. ಇಲ್ಲಿನ MLA ಅವರು ಪ್ರತಾಪ್ ಸಿಂಹ, ಯತ್ನಾಳು, ಇವರು ಬಳ್ಳಾರಿದು ಮಾತಾಡೋದು. ಚಿಕ್ಕಬಳ್ಳಾಪುರ ರೈತರ ಬಗ್ಗೆ ಕಾಳಜಿ ಅವ್ರಿಗೆ ಏನಿದೆ? ಏನೂ ಇಲ್ಲ ಅವ್ರಿಗೆ. ಲೇಪ್ರಾ ಬುಜ್ಜಿ ಆಪ್ರಾ ಬುಜ್ಜಿ ಅಂತ ಬಂದ್ಬಿಡ್ತಾನೆ ಎದ್ದು. ಸರ್, ಅವರು ಫಿಲಮ್ ಡೈಲಾಗ್ ಹೊಡೆಯೋದ್ರಿಂದಾನೇ ಫೇಮಸ್ ಅಂತ ಅವರೇ ಹೇಳ್ಕೊಳ್ತಾರೆ, ಆಯ್ತಾ? ಅದೇ ಡೈಲಾಗ್ ಅಷ್ಟೇ, ಇನ್ನೇನು ಜನರಿಗೇನು ಅವ್ರಿಗೆ ಕಾಳಜಿ ಇಲ್ಲ ರೈತರ ಬಗ್ಗೆ. ಆದ್ರೆ ಅಭಿವೃದ್ಧಿಯನ್ನು ಸಿಕ್ಕಾಪಟ್ಟೆ ಮಾಡಿದ್ದೀನಿ, ನಿಮಗೇನು ಗೊತ್ತಿಲ್ಲ ಅಂತ ಹೇಳ್ತಿರ್ತಾರೆ ಸರ್. ಆಮೇಲೆ ನಮ್ಮೂರಲ್ಲಿ ಒಂದು ಸಣ್ಣ ಗ್ರಾಮ ಆವಲಹಳ್ಳಿ ಅಂತ, ಅಲ್ಲೊಂದು ವಾಟರ್ ಫಿಲ್ಟರ್ ಮಾಡಿದ್ದಾರೆ ಸಂಸದ ಸುಧಾಕರ್ ಇದ್ದಾಗ. ಅವರು ಬೋರ್ಡ್ನ ಕಿತ್ತಾಕ್ಸ್ತಾರೆ ಅಧಿಕಾರಿಗಳನ್ನ ಬಿಟ್ಟು. ನಾನು ಗಲಾಟೆ ಮಾಡಿ ಬೋರ್ಡ್ ಅಲ್ಲೇ ಇಡ್ಸಿದ್ದೀನಿ.
ಅವ್ರ ಕೈಯಲ್ಲಿ ಕೆಲಸ ಮಾಡೋಕ್ಕಾಗಲ್ಲ. ಅಂಥವ್ನು ಯಾರನ್ನ ಮಾಡಿರೋದನ್ನ ಬೋರ್ಡ್ ಕಿತ್ತಾಕ್ಸೋ ಕೆಲಸ ಆಗುತ್ತೆ ಅವ್ರ ಕೈಯಲ್ಲಿ ಅಷ್ಟೇ. ಆ ಪ್ರದೀಪ್ ಈಶ್ವರ್ ಕೈಯಲ್ಲಿ ಆಗೋದು. ಹಾಗಾದ್ರೆ ಈಗ ಪ್ರದೀಪ್ ಈಶ್ವರ್ ಏನು ಮಾಡಿಲ್ಲ, ಕಳೆದ ಈಗ 2.5 ವರ್ಷ ಮುಗಿದೋಗಿದೆ. ಆದರೆ ಮಾರುಕಟ್ಟೆ ವ್ಯವಸ್ಥೆ ನೋಡ್ತಾ ಇದ್ದೀರಿ, ಈ ಮಾರುಕಟ್ಟೆ ಏನು ಪ್ರದೀಪ್ ಈಶ್ವರ್ ಬಂದಾಗ ಮಾತ್ರ ಈ ಥರ ಇದೆ ಅಂತಲ್ಲ, ಮೊದಲಿಂದನೂ ಕೂಡ ಕಳೆದ ಅಂದರೆ ಕೋವಿಡ್ ಸಮಯದಲ್ಲಿ ಮಾಡಿಸೋದಕ್ಕಾಗಿಲ್ಲ. ಕೋವಿಡ್ ಸಮಯದಲ್ಲಿ ಇದನ್ನು ಮಾರುಕಟ್ಟೆ, ಹೂವಿನ ಮಾರುಕಟ್ಟೆ ಮಾಡಿಕೊಂಡ್ರು. ಆದರೆ ಇಲ್ಲಿ ಯಾವುದೇ ರಾಜಕಾರಣಿ ಬಂದಾಗ ಕೂಡ ಮಾಡಿಲ್ಲ. ಅದಾದ ಮೇಲೆ ಪ್ರದೀಪ್ ಈಶ್ವರ್ ಗೆದ್ದು ಬಂದರು, ಅವರು ಮಾಡಿಸ್ತೀವಿ ಅಂತ ಆಶ್ವಾಸನೆಯನ್ನು ಕೊಟ್ಟರು, ಭರವಸೆಯನ್ನು ಕೊಟ್ಟರು. ಈಗ ಗುದ್ದಲಿ ಪೂಜೆಯನ್ನು ನಾವು ಮಾಡಿದ್ದೀವಿ ಅಂತ ಕಥೆಗಳನ್ನು ಹೇಳ್ತಾ ಇದ್ದಾರಂತೆ. ಆದರೆ ಇಲ್ಲಿನ ಜನರಿಗೆ ಗೊತ್ತಿರುವ ಹಾಗೆ ಯಾವುದೇ ಕರ್ನಾಟಕದ ಜನರು ಒಂದನ್ನು ತಿಳ್ಕೊಳ್ಳಿ, ಪ್ರದೀಪ್ ಈಶ್ವರ್ ಹೇಳಿರುವ ಹಾಗೆ ಯಾವುದೇ ಕೆಲಸವನ್ನು ಮಾಡಿಲ್ಲ ಅನ್ನೋದನ್ನು ನಾನು ಹೇಳ್ತಿಲ್ಲ, ಇಲ್ಲಿ ಜನರು ಹೇಳ್ತಿದ್ದಾರೆ. ಹಾಗೆ ಇಲ್ಲಿನ ಪರಿಸ್ಥಿತಿಗಳನ್ನು ಈಗಾಗಲೇ ವಿಡಿಯೋದಲ್ಲಿ ನೀವೇ ನೋಡ್ತಾ ಇದ್ದೀರಿ. ಸೊ ಇದೇ ಇಲ್ಲಿನ ಸದ್ಯದ ಪರಿಸ್ಥಿತಿ. ಹಾಗಾದರೆ ಈಗ ಮುಂದೆ ನೀವು ಇದರ ಬಗ್ಗೆ ಹೋರಾಟ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಇಲ್ಲ ಬೇಡ ಹೀಗೆ ಹಾಳಾಗೋಗ್ಲಿ ಅಂತ ನೀವು ಸುಮ್ಮನಾಗ್ತೀರಾ ರೈತರು? ಹೋರಾಟ ಎಲ್ಲ ಏನಿಲ್ಲ ಸರ್. ಹೋರಾಟ ಮಾಡಿ ಮುಂದೆ ಹೋದರೆ ಮತ್ತೆ ಅವೆಲ್ಲ ಕೇಸುಗಳು ಅವು ಇವು ಸ್ಟೇಷನ್ನು ಇವೆಲ್ಲ ತಿರ್ಕೊಂಡಿರ್ಬೇಕಷ್ಟೇ. ಕೆಲಸ ಬಿಟ್ಟು ಮನೆ ಬಿಟ್ಟು ನಮ್ದು ಇದೇ ಕೆಲಸ ಆಗ್ಬಿಡುತ್ತೆ. ಹೆಂಗೆ ನಡೆಯುತ್ತೆ ಹಂಗೆ ನಡ್ಕೊಂಡು ಹೋಗ್ಬೇಕಷ್ಟೇ. ನಾವು ಮತ್ತೆ ಎಲೆಕ್ಷನ್ ಬಂದಾಗ ನಾವು ನೋಡ್ಕೊಂಡು ಓಟ್ ಹಾಕ್ಬೇಕಷ್ಟೇ. ಇನ್ನು ಅಂದರೆ ಈ ಸಲ ಹಳ್ಳಕ್ಕೆ ಬಿದ್ದಿದ್ದೀವಿ, ನಾವು ಹೋರಾಟ ಮಾಡೋದಕ್ಕೆ ಹೋದರೆ ಕೇಸು ಅದು ಇದು ಅಂತ ನಮ್ಮನ್ನು ಸುಮ್ಮನೆ ಸುತ್ತೋ ಹಾಗೆ ಮಾಡ್ತಾರೆ ನಮ್ಮ ಕೆಲಸನ ಬಿಟ್ಟು. ಹಾಗಾಗಿ ಮುಂದಿನ ಚುನಾವಣೆಯಲ್ಲಿ ಅವರಿಗೆ ಉತ್ತರವನ್ನು ನಾವು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಮತ್ತೆ ಮುಂದೆ ಯಾರು ಸಿಗ್ತಾರೆ ಅವರನ್ನು ಮಾತಾಡ್ಸೋಣ. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್.